ನಮಸ್ಕಾರ. ನೈನೆ ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಎಚ್ಡಿಕೆ ಮತ್ತು ಸಿದ್ದರಾಮಯ್ಯ ನಡುವೆ ಅಲ್ಪಸಂಖ್ಯಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರ್ ನಡೀತಾ ಇರುವಂತದ್ದನ್ನು ನೀವು ಗಮನಿಸಿದ್ದೀರಾ. ಈ ವಾಕ್ಸಮರದ ನಡುವೆನೆ ಮಹತ್ವದ ಬೆಳವಣಿಗೆನೂ ಕೂಡ ನಡೆದಿರುವಂಥದ್ದು. ಕಾಂಗ್ರೆಸ್ನ ಅಲ್ಪಸಂಖ್ಯಾತ ನಾಯಕರಾಗಿರುವಂತವರ ಜೊತೆ ಎಚ್ಡಿಕೆ ಚರ್ಚೆಯನ್ನ ಮಾಡಿರುವಂಥದ್ದು. ಅದು ಪ್ರಮುಖ ನಾಯಕರಾಗಿರುವಂತ ಸಿಎಂ ಇಬ್ರಾಹಿಂ ಮನೆಗೆ ತೆರಳಿ ಎಚ್ಡಿಕೆ ಸಮಾಲೋಚನೆಯನ್ನ ಮಾಡಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಇಬ್ರಾಹಿಂ ಅವರನ್ನ ಭೇಟಿಯಾಗಿರುವಂಥದ್ದು. ಬೆನ್ಸನ್ ಟೌನ್ನಲ್ಲಿರುವಂಥ ಸಿಎಂ ಇಬ್ರಾಹಿಂ ನಿವಾಸದಲ್ಲಿ ಭೇಟಿಯನ್ನ ಆಗಿದ್ದಾರೆ. ಈದ್ ಮಿಲಾದ್ ಹಬ್ಬಕ್ಕೆ ಶುಭಾಶಯವನ್ನ ಹೇಳಲಿಕ್ಕೆ ಬಂದಿದ್ರು ಎಚ್ಡಿಕೆ. ಈ ಸಂದರ್ಭದಲ್ಲಿ ಸಮಾಲೋಚನೆಯನ್ನ ಮಾಡಲಾಗಿದೆ. ಎಚ್ಡಿಕೆ ಇಬ್ರಾಹಿಂ ಭೇಟಿ ಹಿಂದಿದೆ ಭಾರಿ ಲೆಕ್ಕಾಚಾರ. ಈಗ ಆಲ್ರೆಡಿ ಒಂದು ಹೆಜ್ಜೆ ಹೊರಗಿಟ್ಟಿರುವ ರೀತಿಯಲ್ಲೇ ಸಿಎಂ ಇಬ್ರಾಹಿಂ ಅವರು ಮಾತನಾಡ್ತಾ ಇರುವಂಥದ್ದು. ಕಾಂಗ್ರೆಸ್ನಿಂದ ಈಗಾಗಲೇ ಕಾಂಗ್ರೆಸ್ನಿಂದ ದೂರ ಸರಿತಾ ಇದ್ದಾರೆ ದಿನೇ ದಿನೇ ಇಬ್ರಾಹಿಂ ಅವರು. ಯಾಕೆಂದ್ರೆ ಅವರ ಮಾತುಗಳಲ್ಲಿ ಗಮನಿಸಬಹುದು. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ಹೇಳಿಕೆಗೆ ತದ್ವಿರುದ್ಧವಾಗಿ ಸಿಎಂ ಇಬ್ರಾಹಿಂ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಜೆಡಿಎಸ್ಗೆ ಸೇರ್ತಾರೆ, ಜೆಡಿಎಸ್ ರಾಜ್ಯಾಧ್ಯಕ್ಷರಾಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಹರಿದಾಡ್ತಾ ಇದ್ದಾವೆ. ಜೆಡಿಎಸ್ ಸೇರ್ಲಿಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ನಾಯಕ ಸಿಎಂ ಇಬ್ರಾಹಿಂ ಅನ್ನುವಂಥ ಮಾತುಗಳು ಈಗ ಆಲ್ರೆಡಿ ಗಾಳಿ ಸುದ್ದಿಗಳು ಸಾಕಷ್ಟು ಹಬ್ಬಿರುವಂಥದ್ದು. ಹಲವು ಬಾರಿ ಈ ಬಗ್ಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಎಚ್ಡಿಕೆ ಮತ್ತೆ ಇಬ್ರಾಹಿಂ. ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ ಇಬ್ರಾಹಿಂ ಅವರು. ಆದರೆ ಈಗ ದೂರ ಕಾಂಗ್ರೆಸ್ ಮುಖಂಡ ಜೆಡಿಎಸ್ ಸೇರ್ಪಡೆ ಸನ್ನಿಹಿತನ ವೇದಿಕೆ ರೆಡಿ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ನೋಡಬೇಕು ಯಾವಾಗ ಸೇರ್ತಾರೆ, ಸೇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಚಿತಪಡಿಸಿದ್ದಾರೆ. ಎಚ್ಡಿಕೆ ಜೊತೆ ಮಾತುಕತೆಯಲ್ಲಿ ಎಲ್ಲವೂ ಕೂಡ ನಿರ್ಧಾರವಾಗಿದೆಯಾ, ಅಂತಿಮವಾಗಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಸಿಎಂ ಇಬ್ರಾಹಿಂ ಅವರನ್ನ ಭೇಟಿಯಾದಂಥ ಸಂದರ್ಭ ನಿಮ್ಮ ಸ್ಕ್ರೀನ್ನ ಬಲಭಾಗದಲ್ಲಿ ಗಮನಿಸ್ತಾ ಇರುವಂಥದ್ದು. ಇನ್ನ ಮೊನ್ನೆ ಅಷ್ಟೇ, ಅಂದ್ರೆ ಒಂದು ತಿಂಗಳ ಹಿಂದಷ್ಟೇ ರಾಮನಗರದ ನಿವಾಸದಲ್ಲಿ, ಬಿಡದಿಯ ರಾಮನಗರದ ನಿವಾಸದಲ್ಲಿ ಕುಮಾರಸ್ವಾಮಿ ಅವರ ನಿವಾಸಕ್ಕೆ ತೆರಳಿ ಸಿಎಂ ಇಬ್ರಾಹಿಂ ಅವರು ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ಕೂಡ ಮಾಡಿದ್ರು. ಇದೆಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮುನಿರಾಜು, ಗಮನಿಸ್ತಾ ಇದ್ವಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಇಬ್ರಾಹಿಂ ಅವರನ್ನ ಭೇಟಿಯಾಗಿದ್ರು. ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಯಾಕೆಂದ್ರೆ ಕಾಂಗ್ರೆಸ್ನಿಂದ ಒಂದು ಕಾಲಿಗೆ ಆಲ್ರೆಡಿ ಹೊರಗೆಟ್ಟಿದ್ದಾರೆ, ಕಾಂಗ್ರೆಸ್ ಅನ್ನ ಬಿಡ್ಲಿದ್ದಾರೆ, ಜೆಡಿಎಸ್ ನಲ್ಲಿ ರಾಜ್ಯಾಧ್ಯಕ್ಷರಾಗಲಿದ್ದಾರೆ ಸಿಎಂ ಇಬ್ರಾಹಿಂ ಅವರು ಅನ್ನುವಂತ ಒಂದು ಗಾಳಿ ಸುದ್ದಿಯ ನಡುವೆ ಎಚ್ಡಿಕೆ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಏನೇನೆಲ್ಲ ಚರ್ಚೆ ಆಗಿರ್ಬೋದು ಅಂತ ಅನ್ಸುತ್ತೆ? ಖಂಡಿತ ಪೃಥ್ವಿ, ಇವತ್ತು ಬೆಳಗ್ಗೆ ಏನು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಇಬ್ರಾಹಿಂ ಅವರ ಮನೆಗೆ ಭೇಟಿ ಕೊಟ್ಟಿರುವಂಥದ್ದು. ಸುಮಾರು ಒಂದು 7 ಗಂಟೆ ಸುಮಾರಿಗೆ ಕುಮಾರಸ್ವಾಮಿ ಅವರು ಬೆನ್ಸನ್ ಟೌನ್ನಲ್ಲಿರುವಂಥ ಒಂದು ಇಬ್ರಾಹಿಂ ಅವರ ಮನೆಗೆ ಭೇಟಿ ಕೊಟ್ಟು ಸುಮಾರು ಒಂದು 5-10 ನಿಮಿಷಗಳ ಕಾಲ ಅವ್ರ ಮನೆಯಲ್ಲಿ ಒಂದು ಚರ್ಚೆ ಮಾಡಿರುವಂಥದ್ದು. ಅದು ಅಲ್ಲದೆ ಇವತ್ತು ಈದ್ ಮಿಲಾದ್ ಹಬ್ಬ ಆಗಿರೋದ್ರಿಂದ ಹಬ್ಬದ ಒಂದು ಶುಭಾಶಯ ಕೋರುವ ನೆಪದಲ್ಲಿ ಅವರು ಇವತ್ತು ಭೇಟಿ ಆಗಿರುವಂಥದ್ದು ಒಂದು ತೀವ್ರ ಕುತೂಹಲವನ್ನು ಕೆರಳಿಸಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಸಿಎಂ ಇಬ್ರಾಹಿಂ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ಒಂದು ಅಸಮಾಧಾನವನ್ನು ಒಂದು ರೀತಿ ಒಂದು ಪಕ್ಷದಿಂದ ದೂರ ಆಗುವಂತ ಕೆಲಸವನ್ನು ಸಹ ಮಾಡ್ತಾ ಇರುವಂತದ್ದು ಒಂದು ಗುಸು ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೆ ಇದೇ ವೇಳೆ ಅವರು ಜೆಡಿಎಸ್ಗೆ ಹೋಗ್ತಾರೆ, ಅಲ್ಲಿ ಒಂದು ರಾಜ್ಯಾಧ್ಯಕ್ಷ ಹುದ್ದೆ ಸಹ ಕೊಡ್ತಾರೆ ಅನ್ನೋ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇರುತ್ತಾ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಇಬ್ರಾಹಿಂ ಅವರನ್ನ ಭೇಟಿಯಾಗಿರುವಂತದ್ದು ಒಂದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮತ್ತೆ ಅವರು ಇವತ್ತು ಏನೆಲ್ಲ ಚರ್ಚೆ ಮಾಡಿದ್ರು, ಮತ್ತೆ ಅವರನ್ನ ಪಕ್ಷಕ್ಕೆ ಕರೆತಾ ಇರುವಂತಹ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಅನುಮಾನಗಳು ಸಹ ಈಗ ಉಂಟಾಗ್ತಿರುವಂತದ್ದು. ಆದ್ರಿಂದ ಇವತ್ತು ಬೆಳಗ್ಗೆ ಕುಮಾರಸ್ವಾಮಿ ಮತ್ತೆ ಇಬ್ರಾಹಿಂ ಅವರ ಭೇಟಿ ಮುಂದಿನ ಒಂದು ರಾಜಕೀಯದಲ್ಲಿ ಕೆಲವು ಬೆಳವಣಿಗೆಗಳಿಗೆ ಕಾರಣ ಆಗುವಂತ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಇಬ್ರಾಹಿಂ ಅವರು ಜೆಡಿಎಸ್ ಕಡೆ ಮುಖ ಮಾಡ್ತಾರೆ, ಅವರು ಅಲ್ಲಿ ಒಂದು ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಪಡ್ಕೊಳ್ತಾರೆ ಅಂತ ಒಂದು ಮಾತುಗಳು ಸುಮಾರು ಕೆಲ ದಿನಗಳಿಂದ ಕೇಳಿ ಬರ್ತಾ ಇತ್ತು. ಅದರಿಂದ ಅವರನ್ನ ಪಕ್ಷಕ್ಕೆ ಆಹ್ವಾನ ಮಾಡುವಂತ ರೀತಿಯಲ್ಲಿ ಈ ಒಂದು ಹಬ್ಬಕ್ಕೆ ಶುಭಾಶಯ ಕೋರೋದಕ್ಕೆ ಕುಮಾರಸ್ವಾಮಿ ಅವರು ಭೇಟಿ ಮಾಡಿದ್ರು ಅನ್ನೋ ಮಾತುಗಳು ಸಹ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇಬ್ರಾಹಿಂ ಅವರು ಏನಾದ್ರೂ ಪ್ರತಿಕ್ರಿಯೆ ಕೊಟ್ರ ಎಚ್.ಡಿ. ಕುಮಾರಸ್ವಾಮಿ ಅವರು ಭೇಟಿಯಾಗಿ ಬಂದು ಹೋದ ನಂತರ?
ಪೃಥ್ವಿ ಈಗಾಗಲೇ ಅವರು ಸಹ ಏನು ಕುಮಾರಸ್ವಾಮಿ ಅವ್ರನ್ನ ಮನೆಯಿಂದ ಮನೆ ಹೊರಗಡೆ ತೆಗೆದುಕೊಂಡು ಬಂದು ಕಾರು ಹಚ್ಚೋ ತನಕ ಜೊತೆಯಲ್ಲೇ ಇದ್ರು. ಆದ್ರೆ ಈ ವೇಳೆ ಅವರು ಮಾತುಕತೆಗೆ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಬಹುಶಃ ಅವರು ಇನ್ನೂ ಕೆಲವು ಏನು ಇವತ್ತು ಹಬ್ಬ ಆಗಿರೋದ್ರಿಂದ ಇನ್ನು ಸ್ವಲ್ಪ ಸಮಯದಲ್ಲಿ ನಾನು ಹೊರಗಡೆ ಬರ್ತೀನಿ ಅಂತೇಳಿ ಒಂದು ಮಾತಾಡೋ ಬಗ್ಗೆ ಒಂದು ಸೂಚನೆಯನ್ನು ಸಹ ಕೊಟ್ಟಿರುವಂಥದ್ದು. ಅದರಿಂದ ಏನ್ ಮಾತಾಡ್ತಾರೆ ಅನ್ನೋದು ಸಹ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಬಹುಶಃ ಇನ್ನು ಕೆಲವೇ ಸಂದರ್ಭದಲ್ಲಿ ಈ ಒಂದು ಭೇಟಿಗೆ ಬೇಕಾದ ಒಂದು ಅಧಿಕೃತ ಒಂದು ಮಾಹಿತಿ ಇಬ್ರಾಹಿಂ ಅವರಿಂದ ಸಿಗಬಹುದು. ಆ ಒಂದು ನಿರೀಕ್ಷೆ ಇದೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಮುನಿರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇದ್ದೀರಲ್ಲ, ಇಲ್ಲಿ ಸಿಎಂ ಇಬ್ರಾಹಿಂ ಅವರನ್ನ HD ಕುಮಾರಸ್ವಾಮಿ ಅವರು ಭೇಟಿ ಮಾಡಿದಂಥದ್ದು ಸಾಕಷ್ಟು ಕುತೂಹಲ ಅನ್ನೋದಕ್ಕಿಂತ ಮುಂದಿನ ಬೆಳವಣಿಗೆಗಳಿಗೆ ಮುನ್ನಡಿ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇರುವಂಥದ್ದು. ಯಾಕೆಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಸಿಎಂ ಇಬ್ರಾಹಿಂ ಅವರು ಕುಮಾರಸ್ವಾಮಿ ಅವರನ್ನ ಭೇಟಿ ಆಗಿದ್ರು, ಫೋನ್ನಲ್ಲೂ ಕೂಡ ಮಾತುಕತೆ ಆಗಿರುವಂಥದ್ದು. ನಿಮ್ಗೆ 2 ದೃಶ್ಯಾವಳಿ ತೋರಿಸ್ತಾ ಇದ್ವಿ. ಲಾಸ್ಟ್ ಮಂತ್ ಕೂಡ ಮಾತನಾಡಿದ್ರು HDK ಇಬ್ರಾಹಿಂ, ಇವತ್ತು ಕೂಡ ಭೇಟಿ ಆಗಿರುವಂಥದ್ದು. ಆಲ್ರೆಡಿ ಸಾಕಷ್ಟು ಮಾತುಗಳು ಕೇಳಿ ಬರ್ತದೆ. ಯಾಕೆಂದ್ರೆ ಇಬ್ರಾಹಿಂ ಅವರ ಮಾತುಗಳಲ್ಲಿ ಗಮನಿಸಬಹುದು, ಅವರೆಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಅನ್ನ ಬಿಡುವಂಥದ್ದು ಸ್ಪಷ್ಟವಾಗ್ತಾ ಇದೆ ಅವರ ಮಾತುಗಳಲ್ಲಿ ಅನ್ನುವಂಥ ಲೆಕ್ಕಾಚಾರಗಳೇ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. JDSಗೆ ಹೋಗ್ತಾರೆ, JDS ನಲ್ಲಿ ಅವರು ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೂಡ ಅಲಂಕರಿಸಲಿದ್ದಾರೆ ಅನ್ನುವಂಥ ಮಾತುಗಳ ನಡುವೆ ಈ ಭೇಟಿ ಅದಕ್ಕೆ ಮತ್ತಷ್ಟು ಪುಷ್ಟಿ